ಅವರ ಅಣ್ಣನವರಾದಂಥ ಡಾಕ್ಟರ್ ಬಾಲಾಜಿ. ರಾಜಕಾರಣಿಗಳು ಸರ್ವೇ ಸಾಮಾನ್ಯವಾಗಿ ತಂದೆ ತಾಯಿ ಹೆಸರಿನಲ್ಲಿ ಅನ್ನದಾನ, ವಸ್ತ್ರದಾನ, ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಹೀಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡೋದು ಸರ್ವೇ ಸಾಮಾನ್ಯ. ಆದರೆ ಇಲ್ಲೊಬ್ಬ ರಾಜಕಾರಣಿ ತಂದೆಯ ಹುಟ್ಟುಹಬ್ಬದ ಪ್ರಯುಕ್ತ ಗಿನ್ನಿಸ್ ದಾಖಲೆ ಸೃಷ್ಟಿಸಲು ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ಇಡೀ ರಾಜ್ಯದ ಗಮನವನ್ನೇ ಸೆಳೆದಿದ್ದಾರೆ. ಹೀಗೆ ರಕ್ತದಾನ ಮಾಡಲು ತಾಮುಂದು ನಾಮುಂದು ಅಂತ ಉತ್ಸಾಹದಿಂದ ಭಾಗಿಯಾಗ್ತಿರುವ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಂದೆ ಚೌಡರೆಡ್ಡಿ ಹುಟ್ಟುಹಬ್ಬದ ಪ್ರಯುಕ್ತ ನಗರದ ಖಾಸಗಿ ಶಾಲೆಯ ಬಳಿ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಮುಂಗಡವಾಗಿ ಸುಮಾರು 7,000ಕ್ಕೂ ಅಧಿಕ ರಕ್ತದಾನಿಗಳು ರಕ್ತ ನೀಡಲು ಮುಂದಾಗಿದ್ದಾರೆ. ಇನ್ನು ಕಾರ್ಯಕ್ರಮಕ್ಕೆ ಸಚಿವ ಸುಧಾಕರ್, ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಎಸ್ಪಿ ಕುಶಾಲ್ ಚೌಕ್ಸೆ ಚಾಲನೆ ನೀಡಿ ರಕ್ತದಾನ ಮಹತ್ವದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಈ ದಿನ ಚಿಂತಾಮಣಿಯ ಈಶ್ವರ ವಿದ್ಯಾಸಂಸ್ಥೆ ಆವರಣದಲ್ಲಿ ಇವತ್ತು ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಶ್ರೀಯುತ ಆಂಜನೇಯ ರೆಡ್ಡಿಯವರು, ಹಾಗೆಯೇ ಶ್ರೀಯುತ ಚೌಡಾರೆಡ್ಡಿಯವರು, ಹಾಗೆಯೇ ಮುಂದುವರೆದ ಭಾಗವಾಗಿ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂಸಿ ಸುಧಾಕರ್ ಸಾಹೇಬ್ರವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯ ಕೋಡಿರಂಗಪ್ಪನವರು ಮತ್ತು ಜಯರಾಮ್ರವರು ಅವರಿಬ್ಬರು ಕೂಡ ಒಂದು ಪ್ರಸ್ತಾವನೆಯನ್ನು ಮಿನಿಸ್ಟರ್ ಸಾಹೇಬ್ರ ಮುಂದೆ ಇಟ್ಟರು. ನಮಗೆ ಪ್ರತಿ ತಿಂಗಳು 1,000 ಯೂನಿಟ್ ಬ್ಲಡ್ ಬೇಕು ನಮ್ಮ ಜಿಲ್ಲೆಗೆ. ಆದರೆ ಅವೈಲಬಿಲಿಟಿ ಆಗ್ತಾ ಇರ್ತಕ್ಕಂಥದ್ದು ಕೇವಲ 700 ಇತ್ತು. ಆ ಕೊರತೆ ಇತ್ತು. ಆ ಕೊರತೆಯನ್ನು ನೀಗಿಸಲಿಕ್ಕೆ ನಮಗೆ ಒಂದು ರಕ್ತದಾನ ಶಿಬಿರವನ್ನು ಮಾಡಿಕೊಡ್ಬೇಕು ಅಂತೇಳಿ ರೆಡ್ ಕ್ರಾಸ್ ಇದರಿಂದ ನಾವು ಕೇಳ್ಕೊಂಡಾಗ ತಕ್ಷಣವೇ ಅವರು ಒಪ್ಪಿಬಿಟ್ಟು ಈ ಕಾರ್ಯಕ್ರಮವನ್ನು ನಾವು ಮಾಡಿಕೊಡ್ತೀವಿ, ಜನರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಬ್ಲಡ್ ಕ್ಯಾಂಪನ್ನು ನಾನು ಆರ್ಗನೈಸ್ ಮಾಡ್ತೀವಿ ಅಂತ ಹೇಳಿದರು. ಆ ನಿಮಿತ್ತವಾಗಿ ಇವತ್ತು ಮಾಡಿದ್ದಾರೆ. ಸುಮಾರು 7,600 ಜನ ಈಗ ಆಲ್ರೆಡಿ ರಿಜಿಸ್ಟ್ರೇಷನನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲಿ ಬರ್ತಾ ಇದ್ದಾರೆ. ಈಗ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ಈಗ ಆಲ್ರೆಡಿ ನೀಡಲಾಗಿದೆ. ಸಂಜೆ ತನಕ ಕೂಡ ಈ ಪ್ರೋಗ್ರಾಮು ಇರುತ್ತೆ. ಹಾಗಾಗಿ ನಮ್ಮ ಎಕ್ಸ್ಪೆಕ್ಟೇಷನ್ನು ಒಂದು 5,000, 5,500 ತನಕ ಕ್ರಾಸ್ ಆದರೂ ಕೂಡ ಇಡೀ ಇಂಡಿಯಾದಲ್ಲೇ ಅತಿ ಹೆಚ್ಚು ಬ್ಲಡ್ಡನ್ನು ನಾವು ಇಲ್ಲಿ ಈ ಕ್ಯಾಂಪ್ ಮೂಲಕ ಸಂಗ್ರಹ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ದಾಖಲೆ ಆಗ್ತಕ್ಕಂಥ ಒಂದು ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ. ತಂದೆಯ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದ್ದು, ಈ ಹಿಂದೆ ಇದ್ದಂತಹ ದಾಖಲೆಗಳನ್ನು ಮೀರಿ ಇಂದು ರಕ್ತದಾನ ಸಂಗ್ರಹವಾಗಲಿದೆ. ಇದೇ ರೀತಿ ಪ್ರತಿಯೊಬ್ಬರು ಕಾರ್ಯಕ್ರಮಗಳ ವೇಳೆ ರಕ್ತದಾನ ಏರ್ಪಡಿಸಿ ಎಂದು ನಾವು ಮಾಡುವ ದಾಖಲೆ ಮೀರಿಸುವ ದಾಖಲೆಯನ್ನು ನಿರ್ಮಾಣ ಮಾಡಬೇಕು. ಎಲ್ಲರೂ ಪ್ರೇರಣೆ ತೆಗೆದುಕೊಂಡು ರಕ್ತದಾನ ಮಾಡಲು ಮುಂದಾಗಬೇಕು ಅಂತ ಸಚಿವ ಸುಧಾಕರ್ ಹೇಳಿದರು. ಆಗ ನನ್ನ ಮನಸ್ಸಿಗೆ ಬಂತು, ಒಂದು ರೀತಿ ನಮ್ಮಿಂದ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಆಲೋಚನೆ ಇತ್ತು. ಅದನ್ನು ನಾನು ನಮ್ಮ ಅಣ್ಣ ಡಾಕ್ಟರ್ ಬಾಲಾಜಿ ಅವ್ರ ಜೊತೆ ಹಂಚ್ಕೊಂಡೆ. ಈ ಥರ ಇದೆ, ನಾವೇನಾದರೂ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡಬೇಕು ಅಂತಕ್ಕಂಥದ್ದು ನಾವು ಮಾಡೋಣ ಅಂಥೇಳಿ ಹೇಳಿದೆ. ಆಗ ಆಯಿತು, ಹಂಗಾರೆ ಒಂದು ಕೆಲಸ ಮಾಡೋಣ, ಅಪ್ಪ ಅವರ ಬರ್ಡೇ ದಿವಸ ಒಂದು ಮಾಡೋಣ ಅಂಥೇಳಿ ಮಾತಾಡಿದ್ರು. ನಾನು ಕೋಡಿರಂಗಪ್ಪ ಅವ್ರಿಗೂ ಮತ್ತು ಜಯರಾಮ್ ಅವ್ರ ಜೊತೆ ಅವ್ರಿಗೆ ಸಂಪರ್ಕ ಮಾಡಿಕೊಟ್ಟೆ. ನಂತರ ಅವರು ಮಾತಾಡ್ತಾ ಬಹುಶಃ ಇದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡಬೇಕು ಅಂತಕ್ಕಂಥ ಆಲೋಚನೆ ಪ್ರಾರಂಭದಲ್ಲಿ ಇರಲಿಲ್ಲ. ಆಯಿತು, ಏನೋ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡೋಣ ಅಂತಕ್ಕಂಥ ಆಲೋಚನೆ ಇತ್ತು. ಆದರೆ ಈಗ ನೋಡಿದಾಗ ಬಹುಶಃ ಒಂದು ದಾಖಲೆ ಪ್ರಮಾಣದಲ್ಲಿ ಇವತ್ತು ಈ ಒಂದು ಬ್ಲಡ್ ಡೊನೇಷನ್ ಆಗ್ಬೋದು ಅಂತಕ್ಕಂಥ ಒಂದು ವಿಶ್ವಾಸ ಇದೆ. ಇನ್ನು ಗಿನ್ನಿಸ್ ದಾಖಲೆ ಬರೆಯಲು ಮುನ್ನುಗ್ತಿರುವ ಬೃಹತ್ ರಕ್ತದಾನ ಶಿಬಿರದಲ್ಲಿ ತಾಮುಂದು ನಾಮುಂದು ಅಂತ ಜನಸಾಮಾನ್ಯರು, ಅಧಿಕಾರಿಗಳು, ವಿದ್ಯಾರ್ಥಿಗಳು ಭಾಗಿಯಾಗ್ತಿದ್ದಾರೆ. ಅವರ ಅಣ್ಣನವರಾದಂಥ ಡಾಕ್ಟರ್ ಬಾಲಾಜಿ